ಬೆಳಕಿನ ಚಿತ್ತಾರ ಮಾರ್ಪಡಿಸುತ್ತದೆ ನನ್ನ ರಕ್ತದ ಗಣಗಣದಲ್ಲೂ ಉತ್ತರಿಸುವ ತುಂಬಿಯ ಜೇಂಕಾರ. ಇದೇ ರೀತಿ ಆ ರಾಮಪುರದ ರಾಮಣ್ಣನ ಜಮೀನನ್ನು ಹೇಗಾದ್ರೂ ಮಾಡಿ ನನ್ನ ಕೈವಶ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಆ ಬಡ ಬಿಕಾರಿ ಮೇಲೆ ನಾನೊಂದು ಚಮತ್ಕಾರವನ್ನೇ ಸೃಷ್ಟಿಸಿಬಿಟ್ಟೆ. ಸಾಗರಿ ಜೀವನದಲ್ಲಿ ಗುರಿ ಸಾಧನೆಗೋಸ್ಕರ ಭಿಕ್ಷುಗಳ ವೇಷ ಧರಿಸಿ ಊರೂರು ತಿಕ್ಕುತ್ತ ಮಕ್ಕಳ ಅಪಹರಣದಂತ ದೊಡ್ಡ ಜಾಲವನ್ನೇ ಸೃಷ್ಟಿಸಿ ಕೊನೆಗೆ ಪೊಲೀಸರ ಕೈಗೆ ಸಿಕ್ಕಿ ಅಲ್ಲಿಂದ ಹೇಗೋ ತಪ್ಪಿಸಿಕೊಂಡು ಬಂದ ನನ್ನ ಪ್ರೇಯಸಿ ಸಾಗರಿಯನ್ನ ಮುಂದೆ ಮಾಡಿ ಆ ರಾಮಣ್ಣನ ಜಮೀನನ್ನು ನನ್ನ ಕೈವಶ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಆ ಬಡಬಿಕಾರಿ ಮೇಲೆ ಕುತಂತ್ರದ ಕಿಚ್ಚನ್ನ ಹಚ್ಚಿದ ಪರಿಣಾಮ ಅವನ ಬದುಕೆ ಸುಟ್ಟು ಭಸ್ಮವಾಗಿದೆ ಅಂದರೆ ಈ ಭಗವಾನ್ ಬಾಸಾನ ಸಂತೋಷಕ್ಕೆ ಎಣೆ ಉಂಟೆ. ಈ ದಿಶೆಯಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತಂತ ನಾವು ಮಾಡುತ್ತಿರುವ ಪ್ರತಿ ಒಂದು ಕೆಲಸ ಕಾರ್ಯಕ್ಕೂ ಯಾವುದೇ ಅಡೆತಡೆ ಬಂದು ಅಪ್ಪಳಿಸದಂತೆ ಎಲ್ಲವೂ ನಮ್ಮಿಚ್ಛೆಯ ಪ್ರಕಾರ ಸೂತ್ರವಾಗಿ ನಡೆಯಲು ಅನುವು ಮಾಡಿಕೊಟ್ಟಂತ ನಮ್ಮ ಪ್ರೇಯಸಿಯಾದ ಸಾಗರಿ ಮತ್ತು ಅವಳ ಗಂಡ ಸೂರಜನನ್ನ ತುರ್ತು ಸಂದರ್ಭಕ್ಕೆ ಮರೆಯಬಾರದೆಂದು ಅವರಿಗೆ ಬೃಹತ್ತಾಕಾರದ ಮಂಗಲಿಯೊಂದು ಉಡುಗೊರೆಯಾಗಿ ನೀಡಿರುವ ಪರಿಣಾಮ ಈ ಭೂಮಿ ಮೇಲೆ ಅವರಿಗೂ ಸಂತೋಷ, ನಮಗೂ ಸಮಾಧಾನ. आप दोनों खुश हुआ ಹೌದು. ಆ ಅನುಷಳ ಜಮೀನಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆ ಬೇಗಂ ಜೊತೆಗೆ ನಾವು ಮಾತಾಡ್ಬೇಕು ಅಂತ ಕರ್ಸಿದ್ಯಲ್ಲ, ಎಲ್ಲೋ ಅವನಿನ್ನು ಬಂದೇ ಇಲ್ಲ. ಇನ್ನೆಲ್ಲೇ ಇವತ್ತಾನೆ ಅವನು ನಾವು ಹಣದ ಪಂಜರದಲ್ಲಿ ಜಿಗಿಯಲು ಸಿದ್ಧನಾಗಿ ಬರ್ತಾ ಇದ್ದಾರೆ. ಬರ್ಲಿ 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 ಬರ್ಲಿ. ಇದೆ ಇದೆ, ವಿಶೇಷತೆಯೂ ಇದೆ, ವ್ಯವಸ್ಥೆಯೂ ಇದೆ. ಅದು ಒಂದೇ, ನಮ್ಮ ವ್ಯವಹಾರದ ಬಗ್ಗೆ ನಿನ್ನ ಹತ್ತಿರ ಒಂದು ಗಾಢವಾಗಿ ಚರ್ಚಿಸೋದು ಇದೆ. ಅದೇನಂದ್ರೆ ಅದನ್ನ ನಾನು ಹೇಳ್ತೀನಿ ನೋಡು ಮಿಸ್ಟರ್ ವೇದ, ನಮಗೆ ಸಾರೇ ಫ್ಯಾಕ್ಟ್ರಿ ಕಟ್ಟಿಸಲು ಹೇಳಿ ಮಾಡ್ತಿರುವ ಜಾಗ ಅಂದ್ರೆ ಆ ರಾಮಣ್ಣನ 20 ಎಕರೆ ಜಮೀನು. ಅದನ್ನ ಸಾಗರಿನ ಮುಂದೆ ಮಾಡಿ ಆ ರಾಮಣ್ಣ ಹಿರಿಯ ಮಗ ಸೂರಜನಿಂದ ಅದನ್ನೇಗೋ ಮಾಡಿಕೊಂಡಾಯ್ತು. ಇನ್ನು ಅದಕ್ಕೆ ಹೊಂದಿಕೊಂಡಿರುವ 10 ಎಕರೆ ನಿಮ್ಮ ಅಕ್ಕನ ಮಗಳು ಅನುಷಾಳ ಹೆಸರಿಗೆ ರಿಜಿಸ್ಟರ್ ಆಗಿದೆ ಅಂತ ಗೊತ್ತಾಯ್ತು. ಅದನ್ನ ನಾವು ಪಡಿಬೇಕಂತಿದ್ರೆ ಆ ವಿಷಯನ ಅದ್ರ ಬಗ್ಗೆ ನೀವೇನು ವರಿ ಮಾಡ್ಕೋಬೇಡಿ. ಆ 10 ಎಕರೆ ಜಮೀನು ನಿಮಗೆಷ್ಟು ಮುಖ್ಯವೋ ಹಾಗೆ ಆ ಕೆಲಸ ಮಾಡ್ಕೊಟ್ರೆ ನಿಮ್ಮ ಪಾರ್ಟ್ನರ್ ಆಗಿ ಕೋಟಿ ಅಂತದ್ದು ನನಗಷ್ಟೇ ಮುಖ್ಯ. ಅವತ್ತು ನೀವುಗಳು ಸೇರಿ ನನ್ನ ಮೇಲೆ ಭರವಸೆ ಇಟ್ಟು ಆ ಕೆಲಸನ ನನಗೊಪ್ಪಿಸಿದ್ದೇನೆ. ಅದ್ರ ಪ್ರಕಾರ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನೋದೆಲ್ಲ ಬಹಳ ಮುತುವರ್ಜಿತೆ ಈಗಾಗಲೇ ಕೆಲಸ ತೋರಿಸ್ಕೊಂಡಿದ್ದೀನಿ. ವೆರಿ ಗುಡ್. ಅಂದಾಗ ಬೇಗ ನೀನು ಇಷ್ಟೆಲ್ಲ ಪ್ಲಾನ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ಯಾ ಅಂದ್ಮೇಲೆ ಆ ಪ್ಲಾನ್ ಹೇಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬಹುದಾ? ಅದು ಹಾಗೆಲ್ಲ ಪಬ್ಲಿಕ್ ಮಾಡುವಂತದಲ್ಲ, ತುಂಬಾನೇ ಸಸ್ಪೆನ್ಸ್. ಈ ವಿಷಯ ನನ್ಗೊಬ್ಬನಿಗೆ ಗೊತ್ತಿರುವಂತದ್ದು. ಆದ್ರೆ ಇನ್ನೆರಡೇ ದಿನಗಳಲ್ಲಿ ನಿಮ್ ಕೆಲಸ ಭ್ರಷ್ಟಸಾದಾಗೆ. ಗುಡ್, ವೆರಿ ಗುಡ್. ಈ ಸಂತೋಷದ ವಿಷಯಕ್ಕೆ ನಿಮ್ಗೆ ಏನಾದ್ರೂ ಸ್ಪೆಷಲ್ ಆಗಿ ಕೊಡ್ಬೇಕಲ್ಲ?
ಸ್ವರ್ಗದಲ್ಲಿ ತೇಲಾಡ್ತೀಯ. ಇದನ್ನ ತಗೊಂಡ್ರೆ ನಾನು ಸ್ವರ್ಗದಲ್ಲಿ ತೇಲಾಡ್ತೀನ? ಹಾಗಾದ್ರೆ ಏನಿದು? ಇದನ್ನ ತಗೊಂಡು ಇಲ್ಲಿ ಇಲ್ಲೊಂದು ನರ ಇರತ್ತಲ್ಲ ಅದು ಹಾಗೇ ಚುಚ್ಕೊಂಡ್ಬಿಟ್ರೆ ಸ್ವರ್ಗದಲ್ಲಿ ರಂಬೆ ಊರ್ವಶಿ ಅವ್ರ ಜೊತೆ ಉಳಿದಾಡ್ಬೋದು ನೀನು. ತಗೋ. ಹೌದಾ? ಹಾಗಾದ್ರೆ ಕೊಡಿ ಸರ್, ಕೊಡಿ. ಮಜಾ ಬರ್ತಾ ಇದೆಯಾ? ಹಾ ಸರ್, ಬರ್ತಾ ಇದೆ, ಮಜಾ ಬರ್ತಾ ಇದೆ ಸರ್. ತುಂಬಾನೇ ಮಜಾ ಬರ್ತಾ ಇದೆ. ಬರ್ತಾ ಇದೆ ಸರ್, ಮಜಾ ಬರ್ತಾ ಇದೆ.